ಪ್ರೀತಿ ನಾಟಕ ತೋರಿಸಿದ್ದು ದುಡ್ಡುಗೋಸ್ಕರ ಅಷ್ಟೇ ಅಲ್ಲ, ಕೆಲಸ ಆದ್ಮೇಲೆ ಮತ್ತೆ ಇವಳನ್ನ ಬೀದಿಗೆ ಎಸೆಯೋ ಪ್ಲಾನ್ ಇತ್ತು. ಇದನ್ನ ಸ್ವತಃ ನಿಮ್ಮ ಗಂಡನೇ ಹೇಳಿದ್ದು. ನಾನು ಕಿವಿಯಾರೆ ಕೇಳಿಸ್ಕೊಂಡೆ. ನನ್ನ ಗಂಡ ಕಟಕ ಅಂತ ಗೊತ್ತಿತ್ತು ಸರ್, ಆದ್ರೆ ಇಂಥ ನೀಚ ಅಂತ ಗೊತ್ತಿರಲಿಲ್ಲ ನನಗೆ. ಹೆಣ್ಣು ಮಗಳನ್ನ ಮುಂದೆ ಇಟ್ಕೊಂಡು ಇಂಥ ನೀಚ್ ಕೆಲಸ ಮಾಡ್ಬಿಟ್ರಲ್ರಿ. ನಾಚಿಕೆ ಆಗ್ಬೇಕು ನಿಮ್ಗೆ. ಏಯ್, ಮಾತ್ ಹದ್ ಮೀರ್ತಿದೆ. ತೆಪ್ಕಿರತ್ ಕಲಿ. ನಾನು ಏನೇ ಮಾಡಿದ್ರು ಅದ್ ನಿಮ್ಗೋಸ್ಕರ ಮಾಡಿದ್ದೀನಿ, ಮರಿಬೇಡಿ. ಮಗಳು ಬೇಕು, ಮಗಳನ್ನ ನೋಡ್ಬೇಕು, ಅವ್ನು ನನ್ನ ಜೊತೆಲಿ ಇರ್ಬೇಕು ಅಂತ ಬಡ್ಕೋತಿದ್ಯಲ್ಲ, ಇವಾಗ ಕರ್ಕೊಂಬಂದಿದ್ದೀನಿ, ಇಟ್ಕೋ. ಹಾಗೆ ಈ ಮಹಾಪುರುಷಂಗೆ ನಮ್ಮನೆ ವಿಷಯಕ್ಕೆ ತಲೆ ಹಾಕ್ತೆ ದೂರ ಇರಕ್ ಹೇಳು, ಚೆನ್ನಾಗಿರಲ್ಲ. ಇಷ್ಟಾದ್ರೂ ನಿನ್ ದಿಮಾಕ್ ಇಳಿಲಿಲ್ಲ ಅಲ್ವಾ? ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ನಿನಗ್ ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾನು ನಿನ್ನ ಅಂಕಲ್ ಪ್ಲೀಸ್, ದಯವಿಟ್ಟು ಜಗಳ ಆಡ್ಬೇಡಿ. ಇದನ್ನೆಲ್ಲ ಇಲ್ಲೇ ನಿಲ್ಸಿ ನೀವು ಹೊರಡಿ ಅಂಕಲ್. ನನ್ನ ಜೀವನ ಹೇಗೋ ಇರುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ. ತಲೆ ಕೆಡಿಸ್ಕೊಂಬೇಡ ಅಂದ್ರೆ ನೀ ನನ್ನ ಮಗಳಿದ್ದಂಗೆ ನಕ್ಷತ್ರ. ಹೀಗಿದ್ದಾಗ ಈ ರಾಕ್ಷಸನ ಹತ್ರ ಈ ನರಕದಲ್ಲಿ ಹೇಗ್ ಬಿಟ್ಟೋಗ್ಲಿ ನಿನ್ನ? ಇಲ್ಲ ಅಂಕಲ್, ಇದು ನನ್ನ ಮನೆ. ಏನೇ ಆದ್ರೂ ನಾನು ಇಲ್ಲೇ ಇರ್ಬೇಕು, ಅದೇ ಸರಿ ಅಂಕಲ್. ನಾನು ನಿಮ್ ಜೊತೆ ಬರ್ತಿಲ್ಲ ಅಷ್ಟೇ. ಯಾಕಾಗಲ್ಲ? ಒಳ್ಳೆ ಸಂಬಳ ಕೊಟ್ರೆ ಇವನ್ಗಿಂತ ಚೆನ್ನಾಗಿ ಕೆಲಸ ಮಾಡೋರು ಸಿಗ್ತಾರೆ. ಇಡೀ ಮನೇಲಿ ನಂಗೆ ಉಳಿದಿರೋ ಒಂದೇ ಒಂದು ಭರವಸೆ ಅಂದ್ರೆ ಅದು ನೀನು ಭೂಪತಿ. ಏನೇ ಆದ್ರೂ ನನ್ನ ಮಗ ನನ್ನ ಪಕ್ಕ ಇರ್ತಾನೆ, ನನ್ನ ಪರ ವಹಿಸ್ಕೋತಾನೆ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ನೀನ್ ಬೇರೆಯವ್ರ ಪರನೇ ನಿಂತ್ಕೋತೀನಿ ಅಂದ್ರೆ ಓಕೆ, ನೀನು ಇವರಿಬ್ರು ತರ ಈ ಅಮ್ಮನ ಕಳ್ಕೊತೀನಿ. ಅಮ್ಮ ಹಾಗಂದ್ರು ಅಂತ ಬೇಜಾರಾಗ್ತಾ ಇದೆಯಾ? ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ಅಮ್ಮ ಇರೋದೇ ಹಾಗಲ್ವಾ, ಬಿಟ್ಬಿಡು. ಇನ್ನೊಂದು ಕ್ಷಣಕ್ಕೆ ಸರಿ ಹೋಗಿ ಅವರೇ ನಿನ್ನ ಹತ್ರ ಬರ್ತಾರೆ. ಇದನ್ನ ನಾನು ನಿಮಗೆ ಹೇಳಬೇಕು, ನಿಮಗೆ ಸಮಾಧಾನ ಮಾಡಬೇಕು. ನೋಡಿದ್ರೆ ನೀವು ಬಂದು ನನಗೆ ಮನ್ಸಿಗೆ ಹಚ್ಕೋಬೇಡ ಅಂತ ಹೇಳ್ತಿದ್ದೀರಾ. ನಿಜ ಹೇಳೋ ಅಣ್ಣ, ಬೇಜಾರಾಗ್ತಿಲ್ವಾ ನಿನ್ಗೆ? ನನ್ನ ಹಣ್ಣಂದ್ರೆ ಕಂಡ್ರು ನೀವಿಬ್ರು. ನಿಮಗ್ ಹರ್ಟ್ ಆದ್ರೆ, ನಿಮಗ್ ಬೇಜಾರಾದ್ರೆ ನನ್ನ ಕೈಲಿ ತಡ್ಕೊಳಕ್ ಆಗಲ್ಲ. ಅದ್ರಲ್ಲೂ ಅಮ್ಮನೇ ಮಾತಿಗೂ ನಿಮಗ್ ಚುಚ್ತಿದ್ರೆ
ಇನ್ಸಲ್ಟ್ ಮಾಡಿದ್ರೆ ಬೇಜಾರಾಗತ್ತೆ ಕಣ್ರು. ಅದಕ್ಕೆ ನಾನು ಕೋಪದಲ್ಲಿ ವಾಪಸ್ ಒಂದು ಮಾತು ಮಾತಾಡ್ಬಿಡ್ತೀನಿ. ಹಾಗೆ ಮಾಡಬೇಡ ಅಂತಾನೆ ಹೇಳಕ್ ಬಂದಿರೋದು. ಅದೇನೇ ಆಗ್ಲಿ ಅಮ್ಮನ ಎದುರಾಗಿ ನಿಂತ್ಕೋಬೇಡ, ಅದು ಖಂಡಿತ ತಪ್ಪಾಗತ್ತೆ. ಮತ್ತಮ್ಮ ಆ ರೀತಿ ಮಾತಾಡೋದು ಸರಿನಾ? ನಾವು ಮಾಡಿರೋದು ಅದೇ ತಾನೇ, ಅದಕ್ಕೆ ಅಂತಾರೆ ಅಲ್ವಾ. ಅಟ್ಲೀಸ್ಟ್ ಅಮ್ಮ ನಿನ್ ಜೊತೆಗಾದ್ರೂ ಖುಷಿಯಾಗಿದ್ದಾರೆ, ಬಹುಶಃ ನಿನ್ನಿಂದಾನೇ ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಅದೇನೋ ನಿನ್ ಮೇಲೆ ಒಂಥರ ಆಸೆ, ಅದೇನೋ ಹೋಪ್ಸ್ ಇಟ್ಕೊಂಡಿದ್ದಾರೆ ಅಂಥದ್ರಲ್ಲಿ ನೀನು ನಮಗ್ ಸಪೋರ್ಟ್ ಮಾಡ್ತಾ ನಿಂತ್ಕೊಂಡ್ರೆ ಐ ಥಿಂಕ್ ಅಮ್ಮ ವಿಲ್ ಫೀಲ್ ಅಲೋನ್. ಈ ಮನೇಲಿ ನಾನು ಒಬ್ಳೆ ಅಂತ ಫೀಲ್ ಆಗಕ್ ಶುರು ಆಗ್ಬಿಡ್ತಾರೆ. ಅದಾಗ್ಬೇಕಾ? ನಿನಗೆ ನಮ್ಮ ಮೇಲೆ ಪ್ರೀತಿ ಇದೆ, ರೆಸ್ಪೆಕ್ಟ್ ಇದೆ, ಎಲ್ಲ ಓಕೆ. ಆದ್ರೆ ಅದನ್ನ ಅಮ್ಮನ ಮುಂದೆ ತೋರ್ಸಕ್ ಹೋಗ್ಬೇಡ. ಬಿ ನೈಸ್ ಟು ಅವರ್. ನೀನ್ ಅಮ್ಮನ ಜೊತೆ ಇದೆಯಾ ಅಂದ್ರೆ ಅವರು ಖುಷಿಯಾಗಿರ್ತಾರೆ. ಅದೇ ಅಲ್ವಾ ನಮಗೂ ಬೇಕಾಗಿರೋದು. ಬಟ್ ಇದೆಲ್ಲ ಇನ್ನು ಎಷ್ಟು ದಿನಾನು ಅಣ್ಣ? ಅಮ್ಮ ತಟ್ಟೆ ತುಂಬಾ ಅನ್ನ ಕಲಿಸ್ಕೊಂಬಂತು ನನ್ನ ಒಬ್ಬನಿಗೆ ಊಟ ಮಾಡಿಸಿದ್ರೆ ಇಳಿಯತ್ತ? ಅಮ್ಮ ಇವಾಗ ಮಾಡ್ತಿರೋದು ಅದೇ ಕಣ್ರು. ತನ್ನಷ್ಟು ಪ್ರೀತಿನ ನನ್ನೊಬ್ಬನಿಗೆ ಕೊಡ್ತೀಯಾಳೆ. ನಿಮ್ಮಿಬ್ಬರನ್ನು ಖಾಲಿ ಕೈಯಲ್ಲಿ ನಿಲ್ಸಿದಾಳೆ. ಬೇಜಾರಾಗಲ್ವೇನ್ರೋ? ದಟ್ಸ್ ಓಕೆ ಬ್ರೋ, ಹೋಪ್ಸ್ ಕಳ್ಕೊಬೇಡ. ಟೈಮ್ ಯಾವಾಗಲೂ ಒಂದೇ ಥರ ಇರಲ್ಲ. ಖಂಡಿತ ಅಮ್ಮ ಬದಲಾಗ್ತಾಳೆ. ಅದೇ ದಿನಕ್ಕೆ ನಾನು ಕಾಯ್ತಿರೋದು. ಫಾರ್ ಒನ್ ಡೇ. ಬೇಡ ನಕ್ಷತ್ರ, ಹಠ ಮಾಡಬೇಡ. ಇನ್ನೂ ಈ ಮನೇಲಿದ್ದು ಎಷ್ಟು ಅನುಭವಿಸ್ತೀಯ? ನನ್ನ ಜೊತೆ ನಡಿ. ಇನ್ನೊಬ್ಬಳು ಮಗಳು ಸಿಕ್ಕಿದ್ಲು ಅಂತ ನಾನು ಆರ್ತಿ ನಿನ್ನ ಜೋಪಾನ ಮಾಡ್ತೀವಿ. ನಾನು ಅಲ್ಲಿಗೆ ಬರಲ್ಲ ಅಪ್ಪ. ಶ್ವೇತಾ ಮೇಡಮ್ ಮದ್ವೆ ಮುಗಿಯೋ ತನಕ ನಾನು ಆ ಕಡೆ ಕಾಲಿಡಲ್ಲ. ನನ್ನಿಂದ ಅವ್ರ ಜೀವನ ಹಾಳಾಗಬಾರ್ದು. ಏನು ಮಾತಾಡದೆ ಸುಮ್ನಿದ್ದಾಳೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವಳಿಗೆ ಬರಕ್ ಇಷ್ಟ ಇಲ್ಲ ಅಂತ. ನಮ್ಮನೆ ವಿಷಯ ನಾವು ನೋಡ್ಕೋತೀವಿ, ತಾವಿನ್ ಹೊರಡ್ಬೋದು. ನಿನಗೆ ಮಾತಾಡೋ ಹಕ್ಕಿಲ್ಲ, ಸುಮ್ಮನಿರ್ಬೇಕು. ಇಷ್ಟೆಲ್ಲ ಆದ್ರೂ ನಾಚಿಕೆ ಬಿಟ್ಟು ಮತ್ತೆ ಮಾತಾಡ್ತಿದ್ಯಾ ಅಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ನಿನ್ ಯೋಗ್ಯತೆ ಏನು ಅಂತ. ನಕ್ಷತ್ರ, ನನ್ನ ಮಾತು ಕೇಳು. ನೀನಿಲ್ಲಿದ್ರೆ ಇವ್ರು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ನೀನು ಮತ್ತೆ ಬೀದಿ ಪಾಲಾಗ್ತೀಯ. ಮತ್ತೆ ನಿಂಗ ಪರಿಸ್ಥಿತಿ ಬರೋದು ಬೇಡ ಮಗಳೇ. ನನ್ನ ಜೊತೆ ಬಂದ್ಬಿಡು. ನಿಮಗ್ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ, ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅಂತ ನನಗ್ ಗೊತ್ತು ಅಂಕಲ್. ಆದ್ರೂ ನಾನು ಎಲ್ಗೂ ಬರಲ್ಲ. ನನಗ್ ನನ್ನ ಮನೆ ಬೇಕು ಅಂಕಲ್. ನಾನು ಇಲ್ಲೇ ಇರ್ತೀನಿ. ಬೀದಿಗೆ ಬೀಳೋದಿರ ಬಂದ್ರೆ ಬರ್ಲಿ, ಅದೇ ನನ್ಗೇನು ಹೊಸದಲ್ಲ ಅಂಕಲ್. ಅಂಕಲ್ ಪ್ಲೀಸ್, ದಯವಿಟ್ಟು ನೀವು ಹೊರಡಿ. ನನ್ನ ನಿಮ್ ಮಗಳ ತರ ಪ್ರೀತಿಸ್ತೀನಿ ಅಂದ್ರಲ್ಲ, ಆ ಪ್ರೀತಿ ನನ್ನ ದೂರದಿಂದಲೇ ಅನುಭವಿಸ್ತೀನಿ. ನನ್ಗಷ್ಟು ಸಾಕು. ಅಂದ್ರೆ ನೀನ್ ನನ್ನ ಜೊತೆ ಬರಲ್ವಾ? ಇನ್ನು ಯಾವ ಭಾಷೆ ಹೇಳ್ಬೇಕು ನಿಂಗೆ? ಸುಮ್ನೆ ಹೊರಡು. ಇಷ್ಟಾದ್ರೂ ನಿನ್ಗೆ ಅರ್ಥ ಆಗ್ತಾ ಇಲ್ಲ. ನೀನ್ ನಾಚಿಕೆ ಆಗ್ಬೇಕು.
ಅಜ್ಜಿ, ಯಾರ್ ಜೊತೆ ಮಾತಾಡ್ತಿದ್ದೀರಾ ಅಂತ ನೆನ್ಪಿರ್ಲಿ. ನನಗನಿ ಅನ್ಸ್ಕೋತೀನಿ, ಆದ್ರೆ ಇವ್ರಿಗೆ ಮರ್ಯಾದೆ ಕೊಡದೆ ಮಾತಾಡ್ತಾರೆ, ನಾನ್ ಸುಮ್ನಿರಲ್ಲ. ಹೊರಡಿ ಅಂಕಲ್, ಇವ್ರ ಕೈಲಿ ಅನ್ಸ್ಕೊಳ್ಳೋಷ್ಟು ಚಿಕ್ಕವ್ರು ಆಗ್ಬೇಡಿ ಪ್ಲೀಸ್ ಅಂಕಲ್. ಇಷ್ಟು ದಿವಸ ನನ್ನ ಮಗಳು ನನ್ನ ಜೊತೆನೆ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದೆ. ಇಲ್ಲೇ ಇದ್ದೀನಲ್ವಮ್ಮ. ಆದ್ರೆ ಇನ್ ಮುಂದೆ ಇರ್ಬೇಡ ಅಂತ ಹೇಳೋದಕ್ಕೆ ಹೋದೆ ನಕ್ಷತ್ರ. ಹೌದು ಹೌದು, ಇನ್ಮೇಲೆ ನೀನು ಈ ಮನೆಯಲ್ಲಿ ಇರ್ಕೂಡ್ದು. ನಾನು ನಮ್ಮ ಹೇಳ್ತಿದ್ದೀನಿ ಕಡೆ ಈ ಮನೆಯಲ್ಲಿ ಇರ್ಬೇಡ, ಹೊರಟೋಗೋ. ಶರ್ಲಿ, ನಿಂಗಾಗಿಲ್ಲ ಅಂದ್ರೆ ಬಿಡು, ಪರವಾಗಿಲ್ಲ. ಕಮಲಮ್ಮಂಗೆ ಹೇಳಿದ್ರೆ ಅವರೇ ಬಿಡಿಸ್ಕೊಡ್ತಾರೆ. ನೋ 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 ನೋ, ಲೆಟ್ ಮಿ ಡು ದಿಸ್. ಕಲಿಯಬೇಕು. ಸರಿ ಆಯ್ತು, ಕಲಿ. ಶರ್ಲಿ, ಟೇಸ್ಟ್ ನೋಡು. ಸಕ್ಕರೆ ಸಾಕ ಅಂತ ಹೇಳು. ಇಟ್ಸ್ ಪರ್ಫೆಕ್ಟ್. ಸಾಕೋ. ನಕ್ಷತ್ರಂಗೆ ಕೊಬ್ಬರಿ ಮಿಠಾಯಿ ಅಂದ್ರೆ ತುಂಬಾ ಇಷ್ಟ ಅಂತೆ. ಮಾತಾಡ್ತಾ ಹೇಳಿದ್ಲು, ಅದಕ್ಕೆ ಮಾಡ್ತಾ ಇದ್ದೀನಿ. When is she coming back? ಅವಳಿನ್ ವಾಪಸ್ ಬರಲ್ಲ ಶರ್ಲಿ, ಅವ್ರ ಅಪ್ಪನ ಮನೆಗೆ ಹೋದ್ಲಲ್ಲ. ಬೇಕಿದ್ರೆ ನಾವೇ ಅಲ್ಲಿ ಹೋಗಿ ನೋಡ್ಕೊಂಡ್ ಬರಬಹುದು. Oh, okay. Good idea. ಅಕ್ಕ, may I ask you something? ಶರ್ಲಿ, ಕೇಳು. ನನಗೆ ಏನ್ ಫೀಲ್ ಗೊತ್ತಾ? ನಕ್ಷತ್ರ ಭೂಪತಿ ನೈಸ್ ಪೇರ್. ಭೂಪತಿ will be happy with Nakshatra more than Shweta. ಏಯ್, ಏನೇ ಮಾತಾಡ್ತಿದ್ಯಾ? ತಲೆಗಿಲ್ಲ ಕೆಟ್ಟಿದ್ಯಾ ನಿನ್ಗೆ? ಇಷ್ಟ ದಿನ ಮಗಳು ಬೇಕು ಅಂತ ಜೀವ ತಿಂತಿದ್ದೆ, ಇವಾಗ ಕರ್ಕೊಂಡ್ ಬಂದಿದ್ದೀನಿ, ಉಳಿಸ್ಕೊಳ್ಳೋದ್ ಬಿಟ್ಟು ಹೋಗು ಅಂತಿದ್ಯಾ? ಇಷ್ಟು ದಿವಸ ನನ್ನ ಗಂಡ ಏನು ಎಂಥವ್ರಂತ ನನಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ನನ್ನ ಮಗಳು ವಾಪಸ್ ಬರ್ಲಿ ಅಂತ ನಾನು ಹೇಳ್ತಿದ್ದೆ. ಆದ್ರೆ ಈಗ ನನ್ನ ಗಂಡ ಏನು, ಅವನ ಮನಸ್ಸು ಎಂಥದ್ದು ಅಂತ ಗೊತ್ತಾಯ್ತು. ಗೊತ್ತಾದ ಮೇಲೂ ನನ್ನ ಮಗಳು ಇಲ್ಲೇ ಇರ್ಬೇಕಾ? ಅವಳು ಇಲ್ಲೇ ಇದ್ರೆ ಅವಳನ್ನ ಮಾರ್ಕೊಂಡು ತಿನ್ಬಿಡ್ತೀರಾ ಅಷ್ಟೇ. ಏಯ್, ಅತಿ ಆಡ್ತಾ ಇದ್ಯಾ? ನಾಲ್ಗೆ ಉದ್ದ ಆಗ್ತಾ ಇದೆ.
ಗಂಡ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರೋದ್ ಕಲಿ. ನಕ್ಷತ್ರ ಎಲ್ಲೂ ಹೋಗ್ತಾ ಇಲ್ಲ, ಇಲ್ಲೇ ಇರ್ಬೇಕು. ಇರೋದಿಲ್ಲ. ಇನ್ನು ಒಂದು ಕ್ಷಣನೂ ಹಳಿ ಮನೆಯಲ್ಲಿ ಇರೋದಕ್ಕೆ ನಾನ್ ಬಿಡೋದಿಲ್ಲ. ಇವ್ರ ಹೆಂಡತಿ ದೇವ್ರಂತವ್ರು ನನ್ನ ಮಗಳನ್ನ ತಮ್ಮ ಹೊಟ್ಟೆನಲ್ಲಿ ಹುಟ್ಟಿರೋ ಮಗಳ ತರ ನೋಡ್ಕೊಳ್ತಾರೆ. ಆ ನಂಬಿಕೆ ನನಗಿದೆ. ಅದಕ್ಕೆ ಇವಳನ್ನ ಅವ್ರ ಜೊತೆ ಕಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇದನ್ನ ನಿಮ್ಮಿಂದ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಅಯ್ಯ ನಿನ್ನಲ್ಲಿ ಶರ್ಲಿ, ನಿಧಾನ. ಅತ್ತೆ ಏನಾದ್ರೂ ಕೇಳಿಸ್ಕೊಂಡ್ರೆ ಅಷ್ಟೇ. ಭೂಪತಿ ನಕ್ಷತ್ರ ಇಬ್ರು ಒಳ್ಳೆ ಫ್ರೆಂಡ್ಸ್. ಅವರಿಬ್ರು ಮಧ್ಯೆ ಆ ಥರ ಎಲ್ಲ ಏನೂ ಇಲ್ಲ. ಅಷ್ಟೇ ಇಲ್ಲ, ನಕ್ಷತ್ರ ಇನ್ನೊಂದು ಹುಡುಗನ ಲವ್ ಮಾಡ್ತಾ ಇದ್ದಾಳೆ. ಅವಳಿಗೆ ಅವನ್ ಕಂಡ್ರೆ ತುಂಬಾನೇ ಇಷ್ಟ ಇದೆ. ಸೊ ನಕ್ಷತ್ರಂಗೆ ಭೂಪತಿ ಮೇಲೆ ಆ ಥರ ಫೀಲಿಂಗ್ಸ್ ಇರಕ್ಕೆ ಚಾನ್ಸೇ ಇಲ್ಲ ಬಿಡು. ಪಕ್ಕ ಅವಳಿಗೆ ಯಾರ ಮೇಲೋ ಲವ್ ಆಗಿದೆ. ಅದಕ್ಕೆ ಏನ್ ಹೇಳ್ತಾ ಇದ್ದೀರಾ? ನಕ್ಷತ್ರಂಗ್ ಲವ್ ಆಗಿದ್ಯಾ? ಯಾಕೆ ನಿನಗ್ ಗೊತ್ತಿಲ್ವಾ? ಇದನ್ನ ನಕ್ಷತ್ರನೇ ಹೇಳಿರೋದು, ನಾನೇ ಕೇಳಿಸ್ಕೊಂಡಿದ್ದೀನಿ. ಇದೇ ಕೊನೆ. ಇನ್ನೊಂದ್ಸಲ ನನ್ನ ಅಮ್ಮನ ಮೇಲೆ ಕೈ ಎತ್ತಿದ್ರು ನಾನ್ ಸುಮ್ನಿರಲ್ಲ. ನಿಮ್ ಹೆಂಡತಿ ಅವಳು, ಸ್ವಲ್ಪನಾದ್ರೂ ಮರ್ಯಾದೆ ಕೊಡೋದ್ ಕಲೀರಿ. ಇವಾಗೇನು ಅಮ್ಮ ಇಲ್ಲಿಂದ ಹೋಗು ಅನ್ನೋದಕ್ಕೆ ತಾನೇ ನಿಮಗ್ ಸಿಟ್ಟು? ಅದಕ್ಕೆ ಅಲ್ವಾ ಹೊಡಿಯಕ್ ಬಂದಿದ್ದು? ಕೇಳಿಸ್ಕೊಳ್ಳಿ, ಅಮ್ಮ ಹೇಳಿದಕ್ಕೆ ಕಲ್ದೆ ಇದ್ರು ನನಗೆ ಅನಿಸ್ತಿರೋದಕ್ಕೆ ನಾನು ಹೋಗ್ತಿದ್ದೀನಿ. ನಾನು ಈ ಮನೇಲಿ ಇರಲ್ಲ ಪಾಪ. ಏನು ನಕ್ಷತ್ರ ಹೇಳದ್ಲಾ ಲವ್ ಮಾಡ್ತಾ ಇದೀನಿ ಅಂತ? ಯಾವಾಗ ಅದಕ್ಕೆ? ಅವಳೇ ಹೇಳಿದ್ದು. ನಿಂಗೆ ಈಗಾಗ್ಲೇ ಗೊತ್ತಿರ್ಬೋದು ಅಂತ ನಾನ್ ಸುಮ್ನಿದ್ದೆ. ಛೇ, ನೀವೆಲ್ಲೋ ಕನ್ಫ್ಯೂಸ್ ಆಗಿದ್ದೀರಾ ಅದಕ್ಕೆ. ಅವಳಿಗೆ ಲವ್ ಆಗದ? ಒಂದ್ ವೇಳೆ ಆದ್ರೂ ಅದ್ ನನಗ್ ಗೊತ್ತಾಗದೆ ಇರುತ್ತ ಅದಕ್ಕೆ? ಯಾಕೆ ಅವಳಿಗೆ ಲವ್ ಆಗ್ಬಾರ್ದಾ? ಅವಳೊಬ್ಳು ಹೆಣ್ಣಲ್ವಾ? ಅವಳಿಗೆ ಭಾವನೆಗಳಿರಲ್ವಾ? ಇರುತ್ತೆ ಅದಕ್ಕೆ. ಆದ್ರೆ ನಮ್ ಖಾಲಿ ಡಬ್ಬಿನೇ ಒಂದ್ ಟೈಪು. ಅವಳಿಗೆ ಈ ಲವ್ ಗಿವ್ ಎಲ್ಲ ಸೂಟೇ ಆಗಲ್ಲ. ಇನ್ ಕೇಸ್ ಲವ್ ಇದ್ದಿದ್ರು ಅದ್ ನನಗೆ ಹೇಳ್ದೆ ಇರ್ತಿಲ್ಲ ಅದಕ್ಕೆ. ಎಲ್ಲಾನು ಎಲ್ಲಾರ ಹತ್ರನೂ ಹೇಳ್ಕೋಬೇಕು ಅಂತ ಏನಿಲ್ಲ. ಕೆಲವೊಂದು ವಿಷಯಗಳನ್ನ ನಮಗ್ ತುಂಬಾ ಬೇಕಾಗಿರೋರ್ ಹತ್ರನೇ ನಾವು ಮುಚ್ಚಿಡ್ತೀವಿ. ಸಂಕೋಚನೋ, ಭಯನೋ, ನಾಚಿಕೆನೋ ಏನೋ ಒಂದ್ ಅಡ್ಡ ಬರುತ್ತೆ, ಹೇಳ್ಕೊಳಕ್ ಆಗಲ್ಲ. ಹಾಗಂತೀರಾ? ಏನ್ ಹೇಳ್ತಾ ಇದ್ಯಾ? ಏನ್ ಮಾತಾಡ್ತೀಯ ನಕ್ಷತ್ರ? ನೀನ್ ನಮ್ ಜೊತೆನೇ ಇರ್ಬೇಕು. ಬೇಡ ನಕ್ಷತ್ರ, ನೀನ್ ಇಲ್ಲಿರ್ಬೇಡ. ಇವ್ರ ಸ್ವಾರ್ಥಕ್ಕೆ ನೀನ್ ಬಲಿಯಾಗ್ಬೇಕಾಗತ್ತೆ. ಮುಂದೆ ಏನಾಗುತ್ತೆ ಅಂತ ಗೊತ್ತಿದ್ಮೇಲೆ ಇಲ್ಲಿ ಯಾಕಿರ್ಬೇಕು? ನೀನ್ ಹೊರಡು. ಅಂಕಲ್, ನಡೀರಿ ಹೋಗೋಣ.
ನೋಡಿ, ನಿಮಗೆ ಯಾವಾಗ ಬೇಕಾದರೂ ಬಂದು ನಿಮ್ಮ ಮಗಳನ್ನ ನೋಡ್ಕೊಂಡು ಹೋಗಿ. ಬೇಕಾದ್ರೆ ಒಂದು 4 ದಿನ ನಮ್ಮ ಜೊತೆ ಇದ್ರೂ ನಮಗೇನು ಅಭ್ಯಂತರ ಇಲ್ಲ. ಯಾವುದೇ ಸಂಕೋಚ ಇಲ್ಲದೆ ಬನ್ನಿ. ನಿಮ್ಮಿಂದ ದೊಡ್ಡ ಉಪಕಾರ ಆಯ್ತು. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋದಿಲ್ಲ ಸರ್. ನನ್ನ ಮಗಳ ಥರ ಅಂದಿದ್ದೀನಿ. ಅಂದಮೇಲೆ ನನ್ನ ಮಗಳನ್ನ ನೋಡ್ಕೊಳ್ಳೋದ್ರಲ್ಲಿ ಉಪಕಾರ ಏನು ಬಂತು? ಅದೆಲ್ಲ ಏನಿಲ್ಲ. ನೀವೇನು ಯೋಚನೆ ಮಾಡಬೇಡಿ. ಅವಳು ನಮ್ಮ ಜೊತೆ ಆರಾಮಾಗಿರ್ತಾಳೆ. ಆ ನಂಬಿಕೆಯಿಂದನೇ ಕಳಿಸ್ಕೊಡ್ತಾ ಇದ್ದೀನಿ ಸರ್. ಏನ್ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ತೀನಿ ಕಡೆ. ಈ ನರಕದಲ್ಲಿದ್ದು ಅನುಭವಿಸೋದಕ್ಕಿಂತ ಅವ್ರ ಮನೇಲಿ ಆರಾಮಾಗಿರೋ ಪುಟ್ಟ. ನಕ್ಷತ್ರ ಒಂದು ಹುಡುಗನ್ನ ಪ್ರೀತಿಸ್ತಿದ್ದೀನಿ ಅಂದ, ಅವಳೇ ಹಾಗಂದ. ಏನು ಕನ್ಫ್ಯೂಷನ್ ಇಲ್ಲ ಅಲ್ವಾ? ಬಾಯ್ ಬಿಟ್ಟು ಅಂದ್ರೆ ಡೈರೆಕ್ಟ್ ಆಗಿ ಬಂದು ಅಕ್ಕ ನಾನೊಬ್ಬನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಲಿಲ್ಲ. ಅದೇನಾಯ್ತು ಅಂದ್ರೆ ಅವತ್ತೊಂದಿನ ಅವಳು ನಿಧಿಗೆ ಕತೆ ಹೇಳ್ತಾ ಇದ್ಲು. ಊರಲ್ಲಿ ಒಬ್ಳು ಹುಡುಗಿ ಇದ್ಲು. ಶಾಪಗ್ರಸ್ತ ರಾಜ್ಕುಮಾರಿ. ಅವಳ್ದೊಂದು ಚಿಕ್ಕ ಮನೆ, ಚಿಕ್ಕ ಫ್ಯಾಮಿಲಿ. ಆಮೇಲೆ ಅವಳು ದಿನಕ್ಕೆ 3 ಕಡೆ ಕೆಲ್ಸಕ್ಕೋಗಿ ಅವಳ ಮನೆ ನೋಡ್ಕೋತಿದ್ಲು. ಜೋಪಾನ. ಎಲ್ಲಯ್ಯ ಹೋಗ್ತಿದ್ಯಾ? ನಿಂತ್ಕೋ. ನಿಮ್ಗೆಲ್ಲ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಹೇಳೋ ರೀತಿನಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದು. ಇವಾಗ ಅದೇನ್ ಕರ್ಕೊಂಡು ಹೋಗ್ತೀಯೋ ನಾನು ನೋಡ್ತೀನಿ.